ಕೆಪಿಸಿಸಿ ಅಧ್ಯಕ್ಷರು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯ ರಾಜಕೀಯದ ಮೇಲೆ ಹೈಕಮಾಂಡ್ ತೀವ್ರವಾದಂತ ನಿಗಾ ಇಟ್ಟಿದೆ, ಪ್ರತಿ ಮಾಹಿತಿನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ಅದು ಇರ್ಬೋದು. ಯಾಕೆಂದ್ರೆ ಮಾನ್ಯ ಅಧ್ಯಕ್ಷರಿಗೂ ಮತ್ತು AICCಗೂ ನೇರವಾದ ಕನೆಕ್ಷನ್ ಇರುತ್ತೆ. ಯಾಕಂದ್ರೆ ನಾನು ಕೂಡ ಅಧ್ಯಕ್ಷನಾಗಿದ್ದಾಗ ನೇರವಾಗಿ ಸಂಪರ್ಕ ಇರ್ತಾ ಇತ್ತು. ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ. ಅದರಿಂದ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರಬಹುದು. ಆತಂಕ ಅಂತಲ್ಲ, ಸಾಮಾನ್ಯವಾಗಿ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ, ನೋಡಿ ಈ ರೀತಿ ಆಗಿದೆ, ಸರಿ ಮಾಡ್ಕೊಳ್ಳಿ ಆಗಿದೆ. ಅದರಿಂದ ಆ ಥರ ಇರ್ಬೋದು. ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ರಹಸ್ಯ ಸಭೆಗಳು, ಮೀಟಿಂಗ್ ನೋಡ್ರಿ, ಯಾರು ನನಗೆ ಗೊತ್ತಿದ್ದಾಗೆ, ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ. ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ. ಈಗ ನಾನು ಮಾದೇವಪ್ಪನವ್ರ ಮನೆಗೆ ಹೋಗಿದ್ದೆ. ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ. ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಅಂದ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ, ಹಂಗೇನೂ ಇಲ್ಲ. ನಾನು CM ಅವ್ರನ್ನ ನೋಡೋಕೆ ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ. ಅವರು ನಾನು CM ಹತ್ರ ಬರ್ತೀನಿ, ಬನ್ನಿ ಹಿಂಗೆ ಹೋಗೋಣ ಅಂದರು. ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು, KPCI ಪವರ್ ಕಾರ್ಪೊರೇಷನಲ್ಲಿ CM ಅವರು. ಇನ್ನು ಸಭೆ ನಡೀತಾ ಇದೆ, ಮುಗ್ದಿಲ್ಲ, ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ರು. ಹೋದ್ವಿ. ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ. ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂಥ ರಾಜಕೀಯವಾದಂಥ ಯಾವುದು ಗುಂಪುಗಾರಿಕೆ ಆಗಲಿ ರಹಸ್ಯವಾದ ಸಭೆಗಳಾಗಲಿ ಆಗ್ತಾ ಇಲ್ಲ. ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದನ್ನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ. ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಆತರ ಅಲ್ಲಲ್ಲ, ಹಾಗೂ ಇರ್ಬೋದಲ್ಲ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್. ಜಾತಿ ಆಧಾರಿತವಾಗಿ ಇವ್ರನ್ನ ಇದು ಮಾಡಬೇಕು ಅನ್ನೋ ನಡೀತಾ ಇದೆ. ಆ ಭಾವನೆ ಇರ್ಬೋದು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ. ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳ್ಕೊಟ್ಟಿದ್ದಾರೆ ಸರ್, ನನ್ನ 14 ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ 15 ತಿಂಗಳ ಆಡಳಿತಕ್ಕಿಂತಲೂ ಬೆಟರ್ ಆಗಿತ್ತು, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಪಟ್ಟಿ ಬಿಡುಗಡೆ ಮಾಡಲಿ ಅಂತ. ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವರೊಬ್ಬರೇ ಇರಲಿಲ್ಲ. ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ಟು ಡಿಸ್ಕ್ರೆಡಿಟ್ಟು ಎರಡೂ ನಮಗೂ ಬೇಕು. ನಿಮ್ ಜೋಡೆತ್ತು. ಸರ್, ಹರಿಯಾಣದಲ್ಲಿ ಸಮೀಕ್ಷೆಗಳು ಕಾಂಗ್ರೆಸ್ ಪರವಾಗಿ ಬಂದಿದ್ದಾವೆ ಸರ್. ಹೌದು, ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಗೆದಿಯುತ್ತೆ, ಸರ್ಕಾರವನ್ನ ಮಾಡ್ತೇವೆ. ಇದು ನಮಗೆ ಬಂದಿರುವಂತ ಇಂಟರ್ನಲ್ ಮಾಹಿತಿಗಳು. ಸರ್ವೆನಲ್ಲೂ ಅದೇ ರೀತಿ ಬಂದಿದೆ. ಆದ್ರಿಂದ ನಮ್ದು ನಿಮ್ದು ಎಲ್ಲ ಒಂದೇ ಆಗಿದೆಯಲ್ಲ. ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಕೊಯಲಿಷನ್ ಸರ್ಕಾರ ಮಾಡುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಹರಿಯಾಣದಲ್ಲಿ 100% ಮಾಡ್ತೀವಿ. ಮೆಜಾರಿಟಿ ಬರುತ್ತೆ, ಸರ್ಕಾರ ಮಾಡ್ತೀವಿ. ಇದರ ಫಾಲೋಔಟ್ ಮಹಾರಾಷ್ಟ್ರದ ಮೇಲೂ ಹಾಗೆ ಆಗುತ್ತೆ. ಜಾತಿ ಜನಗಣತಿ ವಿಚಾರವೂ ಕೂಡ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ. ಅದು ಈ ಸಂದರ್ಭದಲ್ಲಿ CM ತಮ್ಮನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಮುನ್ನೆಲೆ ಬಿಡ್ತಾ ಇದ್ದಾರೆ ಅನ್ನೋದು. ನೋಡಿ, ಯಾರನ್ನ ಇದು ಎಂತ ಒಂದು ವಿಚಿತ್ರ ಇದು ಸಂದರ್ಭಗಳು. ಈಗ ಅವರು ಈ ಸಂದರ್ಭದಲ್ಲಿ ಅದನ್ನ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ.
ನಡೀತಾ ಇರುತ್ತೆ. ಆದ್ರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಲೋಕಸಭೆ ಚುನಾವಣೆ ಆಗಿ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತಗೊಂಡ್ಬರ್ತೀವಿ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದಾಗ ಹೇಳಿದ್ರು. ಇಲ್ಲಿ ತನಕ ಅದ್ರ ಬಗ್ಗೆ ಅದೇ ಅದಕ್ಕೂ ಕಾರಣಗಳಿದಾವೆ, ಇಲ್ಲ ಅಂತಲ್ಲ, ಅದಕ್ಕೂ ಕಾರಣ ಇದೆ, ಡಿಲೇ ಆಗೋದಕ್ಕೂ ಕಾರಣ ಇದಾವೆ. ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನ ತಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಮೊದಲು ಚರ್ಚೆ ಆಗಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು, ಮುಂದಿನ ಅಸೆಂಬ್ಲಿಗೆ ತರಬೇಕಾ ಅಥವಾ ಅನಂತರ ತರಬೇಕಾ, ಅದೆಲ್ಲ ತೀರ್ಮಾನ ಮಾಡ್ತಾರೆ. ಅಲ್ಲೇ ಟೇಬಲ್ ಮಾಡ್ಕೊಂಡೆ ಪಬ್ಲಿಕ್ ಡೊಮೇನಿಗೆ ಬರ್ಬೇಕಲ್ಲ ಸರ್? ಹೌದು, ಇಲ್ಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಕ್ಯಾಬಿನೆಟ್ ಡಿಸೈಡ್ ಮಾಡಿ ಇಲ್ಲ ಅಸೆಂಬ್ಲಿಗೆ ಬೇಕಾಗಿಲ್ಲ, ನಾವು ಕಮಿಷನ್ ತಾನೇ ಇದು ವರದಿ ಬಿಡುಗಡೆ ಮಾಡ್ತೀವಿ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರೆ ಆಯ್ತು. ಆಪ್ಷನ್ ಇದೆ ಸರ್. ಹೌದೌದು, ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.